ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈಗ ವಿಡಿಯೋ ಶುರು ಮಾಡೋಣ. ಶ್ರಾವಣ ಮಾಸದಲ್ಲಿ ಮನೆಯನ್ನು ಯಾವಾಗ ಸ್ವಚ್ಛಗೊಳಿಸಬೇಕು, ಒಂದು ತಿಂಗಳು ಪೂಜೆ ಮಾಡುವುದು ಹೇಗೆ, ಗಂಡ ಹೆಂಡತಿ ಲೈಂಗಿಕ ಕ್ರಿಯೆ ನಡೆಸಬಹುದೇ, ಮಾಂಸಾಹಾರ ಸೇವಿಸಬಹುದೇ, ಮುಟ್ಟು ಮಧ್ಯದಲ್ಲಿ ಬಂದರೆ ಏನು ಮಾಡಬೇಕು, ಈ ಶ್ರಾವಣ ಮಾಸದಲ್ಲಿ ಮನೆಯನ್ನು ಯಾವಾಗ ಸ್ವಚ್ಛಗೊಳಿಸಬೇಕು, ಸ್ವಚ್ಛಗೊಳಿಸುವ ಸಮಯ ಬಂದರೆ ಮನೆಯನ್ನು ಯಾವಾಗ ಸ್ವಚ್ಛಗೊಳಿಸಬೇಕು, ನಾವು ಮಾಂಸಾಹಾರ ತಿನ್ನಬಹುದೇ, ಈ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಅಲ್ಲದೆ ಈ ವಿಡಿಯೋವನ್ನು ನೋಡುವ ಮೊದಲು ಓಂ ಶ್ರೀ ವರಲಕ್ಷ್ಮೀ ನಮಃ ಎಂದು ಹೇಳುವ ಒಂದು ಸಣ್ಣ ಕಮೆಂಟನ್ನು ಮಾಡಿ. ಅದೇ ರೀತಿ ಶ್ರಾವಣ ಮಾಸದಲ್ಲಿ ಪೂಜೆಯನ್ನು ಹೇಗೆ ಮಾಡಬೇಕು, ಶ್ರಾವಣ ಮಾಸದಲ್ಲಿ ಗಂಡ ಹೆಂಡತಿ ಲೈಂಗಿಕ ಕ್ರಿಯೆ ನಡೆಸಬಹುದೇ, ಶುಂಠಿ ಮತ್ತು ಬೆಳ್ಳುಳ್ಳಿ ತಿನ್ನಬಹುದೇ, ಈ ಎಲ್ಲ ವಿಷಯಗಳನ್ನು ನಾವು ಈ ವಿಡಿಯೋದಲ್ಲಿ ಬಹಳ ವಿವರವಾಗಿ ವಿವರಿಸಲಿದ್ದೇವೆ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿ. ಶ್ರಾವಣ ಮಾಸ ಎಲ್ಲರೂ ಹೆಚ್ಚು ಕಾಯುವ ಮಾಸ. ಹಬ್ಬಗಳು, ಉಪವಾಸಗಳು, ಮದುವೆಗಳು, ಗೃಹ ಪ್ರವೇಶಗಳು ಮುಂತಾದ ಅನೇಕ ಶುಭ ಕಾರ್ಯಗಳು ಈ ಮಾಸದಲ್ಲಿ ನಡೆಯುತ್ತವೆ. ಆದ್ದರಿಂದ ಅನೇಕ ಜನರು ಈ ಶ್ರಾವಣ ಮಾಸಕ್ಕಾಗಿ ಕಾಯುತ್ತಿದ್ದಾರೆ. ತಮ್ಮ ಕುಟುಂಬ ಸದಸ್ಯರು ಯಾವಾಗಲೂ ಆರೋಗ್ಯವಾಗಿ ಮತ್ತು ಸಂತೋಷದಿಂದ ಇರುತ್ತಾರೆ. ಅವರ ಪತಿಯ ಆಯುಷ್ಯ ಹೆಚ್ಚಾಗುತ್ತದೆ ಮತ್ತು ಮನೆ ಯಾವಾಗಲೂ ಯಾವುದೇ ಆರ್ಥಿಕ ಸಮಸ್ಯೆಗಳು, ತೊಂದರೆಗಳು ಅಥವಾ ದುಃಖಗಳಿಂದ ಮುಕ್ತವಾಗಿರುತ್ತದೆ ಮತ್ತು ಯಾವಾಗಲೂ ಸಂತೋಷ, ಸಮೃದ್ಧಿ ಮತ್ತು ವಾಹನಗಳಿಂದ ತುಂಬಿರುತ್ತದೆ ಎಂದು ಅವರು ನಂಬುತ್ತಾರೆ. ಶ್ರಾವಣ ಮಾಸದಲ್ಲಿ ಪ್ರತಿಯೊಬ್ಬ ಮಹಿಳೆಯು ಖಂಡಿತವಾಗಿಯೂ ವ್ರತಗಳನ್ನು ಆಚರಿಸುತ್ತಾರೆ ಮತ್ತು ಉಪವಾಸವನ್ನು ಮಾಡುತ್ತಾರೆ. ಆದರೆ ಈ ವಿಶೇಷ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ದೇವಿಯು ನಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಎಂದು ಹೇಳಲಾಗುತ್ತದೆ. ಈ ತಿಂಗಳು ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದದ್ದು. ಹಾಗೆಯೇ ಮನೆಯನ್ನು ಯಾವಾಗ ಸ್ವಚ್ಛಗೊಳಿಸಬೇಕು ಎಂದು ಈಗ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು 2025ರಲ್ಲಿ ಈ ಶ್ರಾವಣ ಮಾಸ ನಮಗೆ ಯಾವಾಗ ಪ್ರಾರಂಭವಾಗುತ್ತದೆ ಮತ್ತು ಅದು ಎಷ್ಟು ಕಾಲ ಇರುತ್ತದೆ ಎಂದು ತಿಳಿದುಕೊಳ್ಳೋಣ. ಈ ವರ್ಷ 2025ರಲ್ಲಿ ಶ್ರಾವಣ ಮಾಸವು ಜುಲೈ 25 ಗುರುವಾರ ಶ್ರಾವಣ ಮಾಸದ ಮೊದಲ ದಿನ ಪ್ರಾರಂಭವಾಗುತ್ತದೆ. ಅಲ್ಲದೆ ಅದು ಯಾವಾಗ ಕೊನೆಗೊಳ್ಳುತ್ತದೆ, ಈ ಶ್ರಾವಣ ಮಾಸವು ಆಗಸ್ಟ್ 23 ಗುರುವಾರ ಶ್ರಾವಣ ಮಾಸದ ಕೊನೆಯ ದಿನ ಕೊನೆಗೊಳ್ಳುತ್ತದೆ. ಈ ಮಾಸದಲ್ಲಿ ದೇವಿಯನ್ನು ಭಯ ಮತ್ತು ಭಕ್ತಿಯಿಂದ ಪೂಜಿಸುವವರು ದೇವಿಯ ಅನುಗ್ರಹವನ್ನು ತಪ್ಪದೆ ಅನುಭವಿಸುತ್ತಾರೆ. ವರಲಕ್ಷ್ಮೀ ದೇವಿ ವ್ರತದ ಕಥೆಯೇ ಈ ಮಾಸದ ಮಹತ್ವವನ್ನು ತಿಳಿಸುತ್ತದೆ. ನಮಗೂ ಕೂಡ ತುಂಬ ಭಕ್ತಿಯುಳ್ಳ ಚಾರುಮತಿ ದೇವಿಯಂತೆಯೇ ಅದೃಷ್ಟ ಬರಬೇಕು. ಆದ್ದರಿಂದ ನಾವು ಖಂಡಿತವಾಗಿಯೂ ದೇವಿಯನ್ನು ಪೂಜಿಸಬೇಕು. ಆದರೆ ದೇವಿಯನ್ನು ಪೂಜಿಸುವ ಮೊದಲು ನಮ್ಮ ಇಡೀ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ನಾವು ನಮ್ಮ ಮನೆ ಮತ್ತು ನಮ್ಮ ಮನೆಯ ಸದಸ್ಯರೂ ಕೂಡ ಸ್ವಚ್ಛವಾಗಿರಬೇಕು. ಆಗ ಮಾತ್ರ ಲಕ್ಷ್ಮೀ ದೇವಿಯು ನಮ್ಮ ಮನೆಗೆ ಪ್ರವೇಶಿಸುತ್ತಾಳೆ. ಶ್ರಾವಣ ಮಾಸಕ್ಕೆ ನಮ್ಮ ಮನೆಯನ್ನು ಯಾವಾಗ ಸ್ವಚ್ಛಗೊಳಿಸಬೇಕು? ನಮಗೆ ಶ್ರಾವಣ ಮಾಸವು ಜುಲೈ 25 ಗುರುವಾರ ಶ್ರಾವಣ ಮಾಸದ ಮೊದಲ ದಿನ ಪ್ರಾರಂಭವಾಗುತ್ತದೆ. ಹಾಗಾಗಿ ಸೋಮವಾರ ನೀವು ಇಡೀ ಮನೆಯನ್ನು ಸ್ವಚ್ಛಗೊಳಿಸಿದರೆ ಸಾಕು. ಸೋಮವಾರ ನಿಮ್ಮ ಪೂಜಾ ಸಾಮಗ್ರಿಗಳನ್ನು ಸ್ವಚ್ಛಗೊಳಿಸುವುದು ಮತ್ತು ಮನೆಯ ಧೂಳನ್ನು ಒರೆಸುವುದು ಮುಂತಾದ ಎಲ್ಲ ಕೆಲಸಗಳನ್ನು ನೀವು ಮಾಡಬಹುದು. ಆದರೆ ಅಂತಹ ಕೆಲಸಗಳನ್ನು ಮಂಗಳವಾರ ಅಥವಾ ಶುಕ್ರವಾರದಂದು ಮಾಡಬಾರದು. ಆದ್ದರಿಂದ ಆ ದಿನಗಳನ್ನು ಹೊರತುಪಡಿಸಿ ನೀವು ಅವುಗಳನ್ನು ಬೇರೆ ಯಾವುದೋ ದಿನ ಮಾಡಬಹುದು. ಆದ್ದರಿಂದ ಸೋಮವಾರ ನೀವು ಇಡೀ ಮನೆಯನ್ನು ಸ್ವಚ್ಛಗೊಳಿಸಬೇಕು. ಮಂಗಳವಾರದ ದಿನ ಶುಚಿಗೊಳಿಸುವಂತಹ ಯಾವುದೇ ಕೆಲಸವನ್ನು ಮಾಡಬೇಡಿ. ನೀವು ಬುಧವಾರದಂದು ಕೂಡ ಶುಚಿಗೊಳಿಸಬಹುದು. ಸೋಮವಾರ, ಬುಧವಾರ ಅಥವಾ ಗುರುವಾರ ಶುಚಿಗೊಳಿಸಿದ ನಂತರ ಇಂದಿನಿಂದ ನಿಮ್ಮ ಪೂಜೆಗಳನ್ನು ಪ್ರಾರಂಭಿಸಿ. ಏಕೆಂದರೆ ನಮ್ಮ ಮೊದಲ ಶುಕ್ರವಾರ, ಆದ್ದರಿಂದ ಅದಕ್ಕೂ ಮೊದಲು ನಾವು ಇಡೀ ಮನೆಯನ್ನು ಸ್ವಚ್ಛಗೊಳಿಸಬೇಕು. ಮನೆ ತುಂಬ ಸ್ವಚ್ಛ ಮತ್ತು ಪರಿಮಳಯುಕ್ತವಾಗಿದ್ದರೆ ಲಕ್ಷ್ಮೀ ದೇವಿಯು ಬೇಗನೆ ಮನೆಗೆ ಪ್ರವೇಶಿಸುತ್ತಾಳೆ. ನೀವು ಮನೆಯನ್ನು ಸ್ವಚ್ಛಗೊಳಿಸಲು ಬಳಸುವ ನೀರಿಗೆ 1 ಹಿಡಿ ಪುಡಿ ಮಾಡಿದ ಕಲ್ಲುಪ್ಪು ಮತ್ತು 1 ಚಿಟಿಕೆ ಅರಿಶಿಣವನ್ನು ಸೇರಿಸಿದರೆ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕತೆ ದೂರವಾಗುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿ ಬರುತ್ತದೆ. ಹಾಗಾದರೆ ಮಾಂಸಾಹಾರ ಸೇವಿಸಿದ ದಿನದಂದು ನೀವು ನಿಮ್ಮ ಮನೆ ಮತ್ತು ಪೂಜಾ ಮಂದಿರವನ್ನು ಸ್ವಚ್ಛಗೊಳಿಸಬಹುದೇ ಅಥವಾ ನೀವು ಮಾಡಬಾರದೆ? ಪೂಜೆಯನ್ನು ಮಾಡಬಾರದೆ? ಮಾಂಸಾಹಾರ ಸೇವಿಸುವ ಮೊದಲು ನಿಮ್ಮ ಪೂಜಾ ಮಂದಿರ, ದೇವರ ಮೂರ್ತಿಗಳು ಮತ್ತು ದೇವರಿಗೆ ಸಂಬಂಧಿಸಿದ ಎಲ್ಲ ಪೂಜಾ ಸಾಮಗ್ರಿಗಳನ್ನು
ಸ್ವಚ್ಛಗೊಳಿಸಬೇಕು. ಮಾಂಸಾಹಾರ ಸೇವಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ನೀವು ಇವುಗಳಲ್ಲಿ ಯಾವುದನ್ನು ಮುಟ್ಟಬಾರದು. ಮರುದಿನ ಸ್ನಾನ ಮಾಡಿದ ನಂತರವೇ ಮುಟ್ಟಿ. ನೀವು ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ ವರಲಕ್ಷ್ಮಿ ವ್ರತಕ್ಕೆ ಎಲ್ಲವನ್ನು ಸಿದ್ಧಪಡಿಸಿದ್ದೀರಿ. ಆದರೆ ಅಷ್ಟೊತ್ತಿಗೆ ನಿಮ್ಮ ಮುಟ್ಟಿನ ಸಮಯ. ತದನಂತರ ಅವಧಿ ಮುಗಿದ ನಂತರವೂ ಕೆಲವು ಜನರಿಗೆ ಮನೆಯನ್ನು ಮತ್ತೆ ಆಳವಾಗಿ ಸ್ವಚ್ಛಗೊಳಿಸಬೇಕೇ ಎಂಬ ಬಗ್ಗೆ ಸಂದೇಹವಿರಬಹುದು. ಎಲ್ಲರೂ ಮನೆಯಲ್ಲಿದ್ದರೆ ಆಳವಾಗಿ ಸ್ವಚ್ಛಗೊಳಿಸುವ ಅಗತ್ಯವಿಲ್ಲ. ನೀವು ಇದನ್ನು ಮೊದಲೇ ಮಾಡಿದ್ದರೆ ಈಗ 3 ದಿನಗಳಿಂದ ಸ್ನಾನ ಮಾಡ್ತಿದ್ದೀಯಾ, ಎಲ್ಲಿದ್ದೆ, ಯಾವ ಕೋಣೆಯಲ್ಲಿದ್ದೆ ಅಂತ ನಕ್ಷೆ ಹಾಕಿ ಅವೆಲ್ಲವನ್ನು ಕೂಡ ಒಮ್ಮೆ ತೊಳೆಯಿರಿ. ನೀವು ಪೂಜಾ ಮಂದಿರಕ್ಕೆ ಹೇಗೂ ಹೋಗುವುದಿಲ್ಲವಾದ್ದರಿಂದ ಆ ಪೂಜಾ ಮಂದಿರದಲ್ಲಿರುವ ವಸ್ತುಗಳನ್ನು ಸ್ವಚ್ಛಗೊಳಿಸುವ ಅಗತ್ಯವಿಲ್ಲ. ಅಲ್ಲದೆ ಇಡೀ ಮನೆಯನ್ನು ಅರಿಶಿಣದ ನೀರಿನಿಂದ ಶುದ್ಧೀಕರಿಸಿದರೆ ಸಾಕು. ನೀವು ಹೆಚ್ಚಾಗಿ ಅಡುಗೆ ಮನೆ ಅಥವಾ ಮಲಗುವ ಕೋಣೆಗೆ ಹೋಗುತ್ತೀರಿ. ಹಾಗಾದರೆ ಅಡುಗೆ ಮನೆಯಲ್ಲಿರುವ ವಸ್ತುಗಳನ್ನು ಸ್ವಚ್ಛಗೊಳಿಸಿ. ಹಾಗೆಯೇ ಮಲಗುವ ಕೋಣೆಯಲ್ಲಿರುವ ಎಲ್ಲ ಬೆಡ್ಶೀಟ್ಗಳು ಮತ್ತು ದಿಂಬಿನ ಕವರ್ಗಳನ್ನು ಸ್ವಚ್ಛಗೊಳಿಸಿ. ಮತ್ತು ಮನೆಯಲ್ಲಿ ಗಂಗಾಜಲವಿದ್ದರೆ ಅದನ್ನು ಮನೆಯಾದ್ಯಂತ ಸಿಂಪಡಿಸಿ. ಅಥವಾ ನೀವು 5ನೇ ದಿನದಿಂದ ಅರಿಶಿಣದ ನೀರನ್ನು ಸಿಂಪಡಿಸುವ ಮೂಲಕ ಪೂಜೆಯನ್ನು ಪ್ರಾರಂಭಿಸಬಹುದು. ಶ್ರಾವಣ ಮಾಸದ ಮಧ್ಯದಲ್ಲಿ ನಿಮಗೆ ಮುಟ್ಟಾದರೆ 5 ದಿನಗಳವರೆಗೆ ಯಾವುದೇ ಪೂಜೆಯನ್ನು ಮಾಡಬೇಡಿ. 5 ದಿನಗಳವರೆಗೆ ಸ್ನಾನ ಮಾಡಿದ ನಂತರ ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ. ಮತ್ತು ನಾವು ಹೇಳಿದಂತೆ ಸ್ವಚ್ಛಗೊಳಿಸಿದ ನಂತರ ನೀವು ಪೂಜೆಗಳನ್ನು ಮಾಡಲು ಪ್ರಾರಂಭಿಸಬಹುದು. ಮನೆಯಲ್ಲಿ 2 ಅಥವಾ 3 ಮಹಿಳೆಯರಿದ್ದರೆ ಅವರಿಗೂ ಒಂದು ಅಡಚಣೆ ಇರುತ್ತದೆ ಮತ್ತು ಮನೆಯಲ್ಲಿ ಉಳಿದವರು ಪೂಜೆಯನ್ನು ಮಾಡಬಾರದೆ? ಆಗ ನೀವು ಅದನ್ನು ಪೂಜೆಯನ್ನು ಮಾಡಬಹುದೇ? ಅವರಿಗೆ ಅಡೆತಡೆಗಳು ಇದ್ದರೂ ಸಹ ಅವರನ್ನು ಬೇರೆ ಕೋಣೆಯಲ್ಲಿ ದೂರವಿಟ್ಟು ಅಗತ್ಯವಿರುವ ಎಲ್ಲ ಸಾಮಗ್ರಿಗಳನ್ನು ಒದಗಿಸಿದರೆ ಸಾಕು. ಪೂಜಾ ವ್ಯವಸ್ಥೆಗಳಿಂದ ಅವರನ್ನು ದೂರವಿಟ್ಟರೂ ಸಾಕು. ಏಕೆಂದರೆ ಪ್ರತಿಯೊಂದು ಮನೆಯಲ್ಲೂ ಹುಡುಗಿಯರು ಖಂಡಿತವಾಗಿಯೂ ಇರುತ್ತಾರೆ. ಅದಕ್ಕಾಗಿಯೇ ಈ ವಿಡಿಯೋ ಅವರಿಗೆ ಉಪಯುಕ್ತವಾಗಲಿ ಎಂದು ನಾವು ಹೇಳುತ್ತಿದ್ದೇವೆ. ಅಲ್ಲದೆ ಕೆಲವರಿಗೆ ಈ ಅನುಮಾನ ಬರಬಹುದು, ಶ್ರಾವಣ ಮಾಸದಲ್ಲಿ ನಾವು ಪೂಜೆಗಳನ್ನು ಏಕೆ ಮಾಡಬಾರದು? ನಾವು ಕೇವಲ ಒಂದು ವರಲಕ್ಷ್ಮಿ ವ್ರತವನ್ನು ಮಾತ್ರ ಮಾಡುತ್ತೇವೆ. ಈ ವ್ರತಕ್ಕೂ ನಾವು ಇಡೀ ಮನೆಯನ್ನು ಸ್ವಚ್ಛಗೊಳಿಸಬೇಕೇ? ನೀವು ಇಡೀ ಮನೆಯನ್ನು ಸ್ವಚ್ಛಗೊಳಿಸಬೇಕು. ಅದನ್ನು ಸ್ವಚ್ಛಗೊಳಿಸಿದ ನಂತರವೇ ನೀವು ವ್ರತಗಳು ಮತ್ತು ಉಪವಾಸಗಳನ್ನು ಕೈಗೊಳ್ಳಬೇಕು. ಈ ವರ್ಷ ಆಗಸ್ಟ್ 8ರಂದು ವರಲಕ್ಷ್ಮಿ ವ್ರತ ಬರುತ್ತದೆ. ಆದ್ದರಿಂದ 8ನೇ ತಾರೀಕಿನ ಮೊದಲು, ಅಂದರೆ ಮಂಗಳವಾರ ಮತ್ತು ಶುಕ್ರವಾರ ಹೊರತುಪಡಿಸಿ ಬೇರೆ ಯಾವುದೇ ದಿನದಂದು ನಿಮ್ಮ ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ. ನಿಮ್ಮ ಎಲ್ಲ ಅನುಮಾನಗಳನ್ನು ನಾವು ನಿವಾರಿಸಿದ್ದೇವೆ ಎಂದು ನಾವು ಭಾವಿಸುತ್ತೇವೆ. ನಿಮಗೆ ಇನ್ನೂ ಯಾವುದೇ ಸಂದೇಹಗಳಿದ್ದರೆ ನೀವು ಕಮೆಂಟ್ಗಳಲ್ಲಿ ನಮಗೆ ತಿಳಿಸಬಹುದು. ನಾವು ಖಂಡಿತವಾಗಿಯೂ ನಿಮಗೆ ಉತ್ತರಿಸುತ್ತೇವೆ. ಅದೇ ರೀತಿ ಈ ಶ್ರಾವಣ ಮಾಸದಲ್ಲಿ 1 ತಿಂಗಳು ಹೇಗೆ ಪೂಜೆ ಮಾಡಬೇಕು? ಈ ಶ್ರಾವಣ ಮಾಸದಲ್ಲಿ 1 ತಿಂಗಳು ಪೂಜೆ ಮಾಡಲು ನೀವು ತುಂಬ ಕಾರ್ಯನಿರತರಾಗಿದ್ದರೆ ಚಿಂತಿಸಬೇಡಿ. ನೀವು ದೈನಂದಿನ ದೀಪ ಪೂಜೆ ಮಾಡುವ ರೀತಿಯಲ್ಲಿಯೇ ಇದನ್ನು ಮಾಡಬಹುದು. ಬೆಳಿಗ್ಗೆ ಬೇಗ ಎದ್ದು ಮನೆ ಮತ್ತು ವರಾಂಡ ಸ್ವಚ್ಛಗೊಳಿಸಿ. ಮನೆಯ ಮುಂದೆ ರಂಗೋಲಿ ಹಾಕಿ. ನಂತರ ಸ್ನಾನ ಮಾಡಲು ಸಾಧ್ಯವಾದರೆ ಮಾಡಬಹುದು. ಇಲ್ಲದಿದ್ದರೆ ಆ ದಿನ ಸ್ನಾನ ಮಾಡದಿದ್ದರೂ ಪರವಾಗಿಲ್ಲ. ಪ್ರತಿದಿನ 2 ಅಥವಾ 3 ದಿನಗಳಿಗೊಮ್ಮೆ ಸ್ನಾನ ಮಾಡಿದರೆ ಸಾಕು. ಅದನ್ನು ಮಾಡಿದ ನಂತರ ಇಡೀ ಮನೆಯನ್ನು ಗುಡಿಸಿ ಮತ್ತು ಮಾಪ್ ಹಾಕಿ. ವಿಶೇಷವಾಗಿ ದೇವರ ಕೋಣೆಯಲ್ಲಿ ಇಂದಿನ ದಿನ ಇಟ್ಟಿದ್ದ ಎಲ್ಲ ಹೂವುಗಳನ್ನು ತೆಗೆದುಹಾಕಿ. ಎಲ್ಲ ಮಡಕೆಗಳನ್ನು ಸ್ವಚ್ಛಗೊಳಿಸಿ ಮತ್ತು ದೀಪಾರಾಧನೆ ಮಾಡಿ. ಮೊದಲು ಗಣೇಶನನ್ನು ಪೂಜಿಸಿದ ನಂತರ ಅಷ್ಟೋತ್ತರ ಶತನಾಮಾವಳಿ, ಶ್ರೀ ಸೂಕ್ತಂ, ಅಷ್ಟಲಕ್ಷ್ಮಿ ಸ್ತೋತ್ರ ಮತ್ತು ಮಹಾಲಕ್ಷ್ಮಿ ಅಷ್ಟಕಂ ಸ್ತೋತ್ರಗಳೊಂದಿಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸಿ. ಈ ಸ್ತೋತ್ರಗಳನ್ನು ಪಠಿಸುವುದು ಹೇಗೆ ಎಂದು ನಮಗೆ ತಿಳಿದಿಲ್ಲ ಎಂದು ನಾವು ಭಾವಿಸುತ್ತೇವೆ. ಓಂ ಶ್ರೀ ಮಾತೆಯೇ ನಮಃ ಅಥವಾ ಓಂ ಶ್ರೀ ಲಕ್ಷ್ಮೀ ನಮಃ ಎಂದು ಜಪಿಸುತ್ತಾ ದೇವಿಯನ್ನು ಸ್ಮರಿಸಿದರೆ ಸಾಕು. ಮಂತ್ರಗಳು ಅಗತ್ಯವಿಲ್ಲ. ದೇವಿಯನ್ನು ಭಕ್ತಿಯಿಂದ ಪೂಜಿಸಿ ನಮ್ಮ ಮನಸ್ಸನ್ನು ಅವಳ ಮೇಲೆ ಕೇಂದ್ರೀಕರಿಸಿದರೆ ಸಾಕು. ನಂತರ ದೇವಿಗೆ ಬೆಲ್ಲದಿಂದ ಮಾಡಿದ ಪರಮಾನ್ನ, ಪಾಯಸ ಅಥವಾ ಹಣ್ಣುಗಳಂತಹ ಯಾವುದಾದರೂ ಒಂದು ನೈವೇದ್ಯವನ್ನು ಅರ್ಪಿಸಿ. ನಂತರ ದೇವಿಗೆ ನೀರನ್ನು ಅರ್ಪಿಸಿದರೆ ಸಾಕು. ನಾವು ಹೇಳಿದಂತೆ ಈ ನಿಯಮಗಳನ್ನು ಅನುಸರಿಸಿ ನೀವು ತಿಂಗಳ 2ನೇ ದಿನದಂದು ಪೂಜೆ ಮಾಡಬಹುದು. ಆದರೆ ಶ್ರಾವಣ ಮಾಸದಲ್ಲಿ ನಮಗೆ ಪ್ರಮುಖ ದಿನಗಳಿವೆ, ಸರಿಯೇ?
ಅಂದರೆ ಶ್ರಾವಣ ಶುಕ್ರವಾರಗಳು, ಶ್ರಾವಣ ಶನಿವಾರಗಳು, ಶ್ರಾವಣ ಮಂಗಳವಾರಗಳು, ಶ್ರಾವಣ ಸೋಮವಾರಗಳು ಈ ಪ್ರಮುಖ ದಿನಗಳಲ್ಲಿ ಆಯಾ ದೇವಾಲಯಗಳಲ್ಲಿ ದೇವರುಗಳಿಗೆ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ ಮತ್ತು ನಾವು ತಿಂಗಳುಗಟ್ಟಲೆ ಪೂಜೆ ಮಾಡುತ್ತಿದ್ದೇವೆ. ಹಾಗಾದರೆ ನಾವು ಉಪವಾಸ ಮಾಡಬೇಕೇ? ನೆಲದ ಮೇಲೆ ಮಲಗಬೇಕೇ? ನಿಮಗೂ ಅನುಮಾನಗಳಿರಬಹುದು. ನೀವು ದೇವಿಗೆ 1 ತಿಂಗಳು ಪೂಜೆ ಮಾಡುತ್ತಿದ್ದರೆ ಎಂದು ಹೇಳಿ ಮತ್ತು ನೀವು ಸಂಕಲ್ಪ ತೆಗೆದುಕೊಳ್ಳಿ. ಅಂದರೆ ನೀವು ಸಂಕಲ್ಪ ತೆಗೆದುಕೊಳ್ಳದಿದ್ದರೂ ನೀವು 1 ತಿಂಗಳು ದೇವಿಯನ್ನು ತಪ್ಪದೆ ಪೂಜಿಸಬೇಕಾಗುತ್ತದೆ. ನೀವು ಉಪವಾಸ ಕೂಡ ಮಾಡಬೇಕಾಗುತ್ತದೆ. ನೀವು ನೆಲದ ಮೇಲೆ ಮಲಗಬೇಕಾಗುತ್ತದೆ. ಇದ್ಯಾವುದೂ ನಮಗೆ ಸಾಧ್ಯವಿಲ್ಲ ಎಂದು ಭಾವಿಸಿದ್ದವರು ನಾವು ಸಾಮಾನ್ಯವಾಗಿ ಪ್ರತಿದಿನ ದೀಪವನ್ನು ಎಷ್ಟು ದಿನ ಬೇಕಾದರೂ ಪೂಜಿಸುತ್ತೇವೆ ನಾವು ಹೇಳಿದಂತೆ. ಆದ್ದರಿಂದ ಪ್ರತಿದಿನ ಮನೆಯಲ್ಲಿ ದೀಪವನ್ನು ಪೂಜಿಸಿ. ಇದ್ಯಾವುದೂ ನಮಗೆ ಸಾಧ್ಯವಿಲ್ಲ ಎಂದು ಭಾವಿಸಿದ್ದವರು ನಾವು ಸಾಮಾನ್ಯವಾಗಿ ಪ್ರತಿದಿನ ಎಷ್ಟು ದಿನ ಬೇಕಾದರೂ ಪೂಜಿಸುತ್ತೇವೆ ನಾವು ಹೇಳಿದಂತೆ ಪ್ರತಿದಿನ ಮನೆಯಲ್ಲಿ ದೀಪವನ್ನು ಪೂಜಿಸಿ. ಅದು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ಪ್ರತಿದಿನ ಮನೆಯಲ್ಲಿ ದೀಪಾರಾಧನೆ ಮಾಡಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ತಪಸ್ವಿಯಾಗಿ ಕುಳಿತುಕೊಳ್ಳುತ್ತಾಳೆ. ಅಂದರೆ ನೀವು ಸೂರ್ಯೋದಯಕ್ಕೆ ಮುಂಚೆ ಎಚ್ಚರಗೊಂಡು ಮನೆ ಮತ್ತು ವರಾಂಡವನ್ನು ಸ್ವಚ್ಛಗೊಳಿಸಿ ಪೂಜೆಯನ್ನು ಪೂರ್ಣಗೊಳಿಸಬೇಕು. ನೀವು ಸಂಕಲ್ಪ ಮಾಡಿದ್ದರೆ ನಾವು ಹೇಳಿದ ನಿಯಮಗಳನ್ನು ಪಾಲಿಸಬೇಕು ಮತ್ತು ಪ್ರತಿದಿನ ದೇವಿಗೆ ನಿತ್ಯ ದೀಪಾರಾಧನೆ ಮತ್ತು ಪೂಜೆ ಮಾಡಬೇಕು. ನೀವು ಬೆಳಿಗ್ಗೆ ಮತ್ತು ಸಂಜೆ ದೇವಿಗೆ ದೀಪಾರಾಧನೆಯನ್ನು ಸಹ ಮಾಡಬೇಕು. ನಿಮಗೆ ಸಾಧ್ಯವಾದರೆ ಉಪವಾಸ ಮಾಡುವುದು ತುಂಬ ಒಳ್ಳೆಯದು. ಅಲ್ಲದೆ ಗಂಡ ಹೆಂಡತಿ ಖಂಡಿತವಾಗಿಯೂ ಬ್ರಹ್ಮಚರ್ಯವನ್ನು ಅನುಸರಿಸಬೇಕು. ಅಂದರೆ ಗಂಡ ಹೆಂಡತಿ ಪರಸ್ಪರ ದೂರವಿರಬೇಕು. ನಿಮ್ಮ ಪೂಜೆಯಲ್ಲಿ ದೀಪ ಪೂಜೆಗೆ ಎಳ್ಳೆಣ್ಣೆ ಅಥವಾ ಹಸುವಿನ ತುಪ್ಪವನ್ನು ಬಳಸಿದರೆ ತುಂಬ ಒಳ್ಳೆಯದು. ಶ್ರಾವಣ ಮಾಸ ಪೂರ್ತಿ ಪೂಜೆಗಳನ್ನು ಮಾಡಲು ಯೋಜಿಸುವವರು ಈ ಎಲ್ಲ ನಿಯಮಗಳನ್ನು ಪಾಲಿಸಬೇಕು. ಲಕ್ಷ್ಮೀ ದೇವಿಯ ಆಶೀರ್ವಾದ, ಸಂತೋಷ ಮತ್ತು ಸಮೃದ್ಧಿ ನಿಮ್ಮ ಮನೆಯ ಮೇಲೆ ಇರಲಿ. ಅಲ್ಲದೆ ಈ ತಿಂಗಳಲ್ಲಿ ನಾವು ಯಾವುದೇ ಮಾಂಸಾಹಾರವನ್ನು ಸೇವಿಸಬಾರದು. ನಾವು ಇದನ್ನೆಲ್ಲ ಮಾಡಲು ಸಾಧ್ಯವಿಲ್ಲ. ನಮಗೆ ಮಧ್ಯದಲ್ಲಿ ಅಡೆತಡೆಗಳು ಬರುತ್ತವೆ. ಅಲ್ಲದೆ ನಮಗೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ, ನಮಗೆ ಅತ್ತೆ ಮಾವಂದಿರಿದ್ದಾರೆ, ನಮಗೆ ಬಹಳಷ್ಟು ಕೆಲಸಗಳಿರುತ್ತವೆ. ಇದನ್ನೆಲ್ಲ ನಾವು ಮಾಡಲು ಸಾಧ್ಯವಿಲ್ಲ ಎಂದು ಭಾವಿಸುವವರು ಈ ತಿಂಗಳಲ್ಲಿ ವಿಶೇಷ ದಿನಗಳಿವೆ. ಶ್ರಾವಣ ಶುಕ್ರವಾರಗಳು, ಶ್ರಾವಣ ಮಂಗಳವಾರಗಳು, ಶ್ರಾವಣ ಸೋಮವಾರಗಳು ಅಂತಹ ದಿನಗಳಲ್ಲಿ ನೀವು ಖಂಡಿತವಾಗಿಯೂ ಈ ನಿಯಮಗಳನ್ನು ಪಾಲಿಸಬೇಕು. ಅಲ್ಲದೆ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿಯಂತಹ ವಸ್ತುಗಳನ್ನು ತಿನ್ನದಿದ್ದರೆ ಉತ್ತಮ. ಮತ್ತು ಇತರ ದಿನಗಳಲ್ಲಿ ನಾವು ದೇವಿಗೆ ಪೂಜೆ ಮಾಡುವುದಿಲ್ಲ. ಆದ್ದರಿಂದ ಆ ದಿನಗಳಲ್ಲಿ ನಾವು ಮಾಂಸಾಹಾರ ತಿನ್ನಬಹುದೇ ಎಂದು ಕೆಲವರಿಗೆ ಅನುಮಾನವಿರಬಹುದು. ಉಳಿದ ದಿನಗಳಲ್ಲಿ ನೀವು ಪೂಜೆ ಮಾಡುವುದಿಲ್ಲ. ಆದ್ದರಿಂದ ನೀವು ನಿಮ್ಮ ಇಚ್ಛೆಯಂತೆ ಮಾಡಬಹುದು. ಅಂದರೆ ನೀವು ನಿಮ್ಮ ನೆಚ್ಚಿನ ಆಹಾರವನ್ನು ಸೇವಿಸಬಹುದು. ಅಲ್ಲದೆ ಪತಿ ಮತ್ತು ಪತ್ನಿ ಬ್ರಹ್ಮಚರ್ಯವನ್ನು ಪಾಲಿಸುವ ಅಗತ್ಯವಿಲ್ಲ. ಉಪವಾಸ ಮಾಡುವ ಅಗತ್ಯವಿಲ್ಲ. ನೆಲದ ಮೇಲೆ ಮಲಗಬೇಕಾದ ಅಗತ್ಯವೂ ಇಲ್ಲ. ದೇವಿಗೆ ಹರಕೆ ಹೊತ್ತವರು ಮತ್ತು 1 ತಿಂಗಳು ಪೂರ್ತಿ ಪೂಜೆ ಸಲ್ಲಿಸುವವರು ಮಾತ್ರ ಈ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಮಾಂಸಾಹಾರ ಸೇವಿಸುವ ದಿನದ ಬದಲು ಮರುದಿನ ಪೂಜೆ ಮಾಡಬೇಕಾದರೆ ಆ ದಿನ ಸ್ನಾನ ಮಾಡಬೇಕು. ನಿಮಗೆ ಸಂದೇಹಗಳಿದ್ದರೆ ನೀವು ಪೂಜಿಸಬಹುದು. ಗಂಡ ಮತ್ತು ಹೆಂಡತಿ ಭೇಟಿಯಾದ ಮರುದಿನ ನೀವು ಪೂಜೆ ಮಾಡಲು ಬಯಸಿದರೆ ಆ ದಿನವೂ ಸ್ನಾನ ಮಾಡಿ ದೇವಿಗೆ ಪೂಜೆ ಮಾಡುವುದು ಉತ್ತಮ. ನೀವು ಸ್ನಾನ ಮಾಡದಿದ್ದರೂ ಪರವಾಗಿಲ್ಲ. ಆದರೆ ಸ್ನಾನ ಮಾಡಿದ ನಂತರವೇ ನೀವು ಪೂಜಾ ಕೋಣೆಗೆ ಹೋಗಬೇಕು ಎಂಬುದನ್ನು ನೆನಪಿಡಿ. ಆದರೆ ನೀವು ಮಾಂಸಾಹಾರ ಸೇವಿಸುವ ದಿನಗಳಲ್ಲಿ ತಡ ಮಾಡದೆ ಸ್ನಾನ ಮಾಡಬೇಕು. ಏಕೆಂದರೆ ವಿದ್ವಾಂಸರು ಮಹಿಳೆಯರ ಬೈತಲೆಯಲ್ಲಿ ಗಂಗೆ ಇರುತ್ತಾಳೆ ಎಂದು ಹೇಳುತ್ತಾರೆ. ಆದ್ದರಿಂದ ಮಹಿಳೆಯರು ಪ್ರತಿದಿನ ಸ್ನಾನ ಮಾಡದಿದ್ದರೂ ಪರವಾಗಿಲ್ಲ. ವಿವಾಹಿತ ಮಹಿಳೆಯರು ತಮ್ಮ ಬೈತಲೆಗೆ ಕುಂಕುಮವನ್ನು ಧರಿಸಬೇಕು. ಆದರೆ ಪುರುಷರಿಗೆ ಹಾಗಲ್ಲ. ಪುರುಷರು ಪೂಜೆ ಮಾಡುವವರಾಗಿದ್ದರೆ ಮನೆಯ ಮುಖ್ಯಸ್ಥ. ಅಂದರೆ ಪುರುಷ ಪ್ರತಿದಿನ ಸ್ನಾನ ಮಾಡಿದ ನಂತರವೇ ಪೂಜೆ ಮಾಡಬೇಕು. ನಾವು ಇದನ್ನು ಸಾಮಾನ್ಯ ದಿನಗಳಲ್ಲಿ ದೀಪ ಪೂಜೆಗೆ ಮಾತ್ರ ಹೇಳುತ್ತಿದ್ದೇವೆ. ಈ ಶ್ರಾವಣ ಮಾಸ ಎಂದರೆ ಇಡೀ ತಿಂಗಳು ಪೂಜೆಗಳನ್ನು ಮಾಡಲು ಯೋಜಿಸುವವರು ಈ ಎಲ್ಲ ನಿಯಮಗಳನ್ನು ಪಾಲಿಸಬೇಕು. ಲಕ್ಷ್ಮೀ ದೇವಿಯ ಆಶೀರ್ವಾದ ಮತ್ತು ಸಮೃದ್ಧಿ ನಿಮ್ಮ ಮನೆಯ ಮೇಲೆ ಇರಲಿ. ಆದರೆ ಶ್ರಾವಣ ಮಾಸದ ಶುಕ್ರವಾರ ಮತ್ತು ಮಂಗಳವಾರಗಳಂತಹ ವಿಶೇಷ ದಿನಗಳಲ್ಲಿ ವ್ರತಗಳು ಮತ್ತು ಉಪವಾಸಗಳನ್ನು ಆಚರಿಸುವಾಗ ಮಹಿಳೆಯರು ಸ್ನಾನ ಮಾಡಿ ಈ ವ್ರತಗಳು ಮತ್ತು ಉಪವಾಸಗಳನ್ನು ಮಾಡಬೇಕು. ಈ ಶ್ರಾವಣ ಮಾಸ ಪೂರ್ತಿ ಅಂದರೆ ನಾವು ಯಾವುದೇ ಪೂರಕಗಳನ್ನು ತೆಗೆದುಕೊಳ್ಳುವುದಿಲ್ಲವೇ,
ನಾವು ದೀಪವನ್ನು ಸಾಮಾನ್ಯ ರೀತಿಯಲ್ಲಿ ಪೂಜಿಸುತ್ತೇವೆ ಮತ್ತು ಪೂಜೆ ಮಾಡಿದ ವ್ಯಕ್ತಿಯು ಮಾಂಸಾಹಾರ ತಿನ್ನಬಹುದೇ? ನೀವು ಬೆಳಿಗ್ಗೆ ಪೂಜೆ ಮಾಡುವುದರಿಂದ ಮಧ್ಯಾಹ್ನ ನೀವು ಮಾಂಸಾಹಾರಿಯಾಗುತ್ತೀರಿ. ಆಹಾರ ಪದಾರ್ಥಗಳು ನೀವು ಇಷ್ಟಪಡುವ ಆಹಾರ ಪದಾರ್ಥಗಳಾಗಿವೆ. ಪೂಜೆಗೆ ಮೊದಲು ನೀವು ಏನನ್ನೂ ತಿನ್ನಬಾರದು. ನಂತರ ನೀವು ಏನು ತಿಂದರೂ ಪರವಾಗಿಲ್ಲ. ಸಂಜೆ ಮತ್ತೆ ಪೂಜೆ ಮಾಡಲು ನಿಮಗೆ ಅವಕಾಶವಿಲ್ಲ. ಮರುದಿನ ಸ್ನಾನ ಮಾಡಿದ ನಂತರವೇ ನೀವು ಪೂಜೆ ಮಾಡಬೇಕು. ನೀವು ದೇವಿಯನ್ನು ಎಷ್ಟೇ ಭಯ ಮತ್ತು ಭಕ್ತಿಯಿಂದ ಪೂಜಿಸಿದರೂ ದೇವಿಯ ಒಂದು ಸಣ್ಣ ನೋಟ ನಮ್ಮ ಮೇಲೆ ಬಿದ್ದರೆ ನಾವು ಅವಳ ಕರುಣೆ ಮತ್ತು ಅನುಗ್ರಹವನ್ನು ಪಡೆದಿದ್ದೇವೆ ಎಂದು ನಾವು ತುಂಬ ಅದೃಷ್ಟಶಾಲಿಗಳೆಂದು ಭಾವಿಸುತ್ತೇವೆ. ದೇವಿ ಎಲ್ಲಿದ್ದರೂ ಅಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಆಶೀರ್ವಾದವನ್ನು ಸುರಿಸುತ್ತಾಳೆ. ಅದಕ್ಕೆ ಲಕ್ಷ್ಮೀ ದೇವಿ ಎಲ್ಲರ ಮನೆಗೂ ಪ್ರವೇಶಿಸಲು ಬಯಸುತ್ತಾಳೆ. ಅವಳು ಖಂಡಿತವಾಗಿಯೂ ನಿಮ್ಮ ಮನೆಯನ್ನು ಪ್ರವೇಶಿಸಬೇಕು ಮತ್ತು ನೀವು ಕೂಡ ಅವಳ ಬಗ್ಗೆ ಸಂತೋಷ ಪಡಬೇಕು. ನಾವು ಹೇಳಿದ ದಿನಗಳಲ್ಲಿ ನಾವು ಮನೆಯನ್ನು ಸ್ವಚ್ಛಗೊಳಿಸಬೇಕು. ಈ ಮಾಸದಲ್ಲಿ ನಾವು ಹೇಳಿದ ನಿಯಮಗಳನ್ನು ಅನುಸರಿಸಿ ಭಯ ಮತ್ತು ಭಕ್ತಿಯಿಂದ ದೇವಿಯನ್ನು ಪೂಜಿಸುವವರಿಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತದೆ. ಜೊತೆಗೆ ಸಂತೋಷ ಮತ್ತು ಸಮೃದ್ಧಿಯೂ ಸಿಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಅಲ್ಲದೆ ನಮ್ಮ ಹೊಸ ವಿಡಿಯೋಗಳನ್ನು ತಕ್ಷಣ ಪಡೆಯಲು ಬಯಸಿದರೆ ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು.